ಇದು 1 PM ನ್ಯೂಸ್ ಎಕ್ಸ್ಕ್ಲೂಸಿವ್. ಇವತ್ತಿನ 1 PM ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಅಂತ ಅಂದ್ರೆ ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆಗೆ ಸಿದ್ಧತೆ ನಡೀತಾ ಇದೆ. ಆದ್ರೆ ಎಲ್ಲದಕ್ಕಿಂತ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಿರೋದು ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿದೆ. ಯಾವುದೇ ಪಕ್ಷದಿಂದ, ಅದರಲ್ಲೂ ಮೈತ್ರಿ ಅಭ್ಯರ್ಥಿ ಯಾರು? ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಆರಂಭದಿಂದಲೂ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ನಾನೇ ಈ ಬಾರಿ ಕಣಕ್ಕೆ ಹೇಳ್ತಿದ್ದಾರೆ. ಆದ್ರೆ ಈ ಬಾರಿ ಬಹಳ ಜೋರಾದಂತಹ ದನಿಯಲ್ಲಿ ಹೇಳ್ತಾ ಇದ್ದಾರೆ, ಚನ್ನಪಟ್ಟಣ ಚುನಾವಣಾ ಕಣ ಇದರಿಂದಾಗಿ ರೋಚಕ ಘಟ್ಟ ತಲುಪಿದೆ. ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಏನ್ ಹೇಳ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್ ಅವರ ಸ್ಟ್ಯಾಂಡ್ ಏನು, ಇದರ ಬಗ್ಗೆ ಡೀಟೇಲ್ ಆದಂತಹ ಇನ್ಫಾರ್ಮೇಶನ್ ಕೊಡ್ತೀವಿ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆ ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಏನ್ ಹೇಳ್ತಾ ಇದ್ರು, ಬ್ರ್ಯಾಂಡ್ ಬೆಂಗಳೂರು ಅಧೋಗತಿಯಾಗಿದೆ. ಕೆಲವು ಗಂಟೆಗಳು ಸುರಿದಂತ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯ ಸಮೇತ ನಿಮ್ ಮುಂದೆ ಇಡ್ತೀವಿ. ಅದಕ್ಕಿಂತ ಮೊದಲು ಒಂದಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ ಕಡೆ ಗಮನ ಹರಿಸೋಣ. ಚನ್ನಪಟ್ಟಣ ಚುನಾವಣಾ ಕಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ರೋಚಕ ಘಟ್ಟ ತಲುಪಿದೆ. ಚನ್ನಪಟ್ಟಣ ಚುನಾವಣಾ ಕಣ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಮೈತ್ರಿಗೆ ಸೆಟ್ಟು ಹೊಡೆಯೋ ಸುಳಿವು ಕೊಟ್ಟಿದ್ದಾರೆ ಸಿಪಿ ಯೋಗೇಶ್ವರ್. ಹಾಗಾದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ ಸಿಪಿ ಯೋಗೇಶ್ವರ್? ಕ್ಷೇತ್ರದಲ್ಲಿ ಒಂದಷ್ಟು ಪ್ರಭಾವ ಇದೆ. ಆ ಪ್ರಭಾವವೇ ಅವರ ಈ ಆತ್ಮವಿಶ್ವಾಸಕ್ಕೆ ಕಾರಣ, ಈ ಕಾನ್ಫಿಡೆನ್ಸ್ಗೆ ಕಾರಣ. ಕ್ಷೇತ್ರದಲ್ಲಿ ಅವರಿಗೆ ಕ್ಷೇತ್ರದ ಮೇಲಿರುವಂತಹ ಹಿಡಿತ. ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸೋ ಆಸೆ ಇದೆ ನಿಜ, ಆದ್ರೆ ಮೈತ್ರಿ ಅಭ್ಯರ್ಥಿ ಆಗಿಲ್ಲ ಅಂತ ಅಂದ್ರೆ ಸ್ವತಂತ್ರ ಸ್ಪರ್ಧೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಹಳ ಸ್ಫೋಟಕವಾದಂತಹ ಹೇಳಿಕೆ. ಯಾಕಂದ್ರೆ ಚನ್ನಪಟ್ಟಣ ಕುಮಾರಸ್ವಾಮಿ ಅವರ ಕ್ಷೇತ್ರ, ಈಗ ಸಂಸದರಾಗಿದ್ದಾರೆ. ಹಾಗಾಗಿ ಜೆಡಿಎಸ್ಗೆ ಅಲ್ಲಿ ಅಭ್ಯರ್ಥಿ ಸಿಗತ್ತೆ ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ಗೆ ಚನ್ನಪಟ್ಟಣ, ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಹಾಕಬೇಕು ಅಂದ್ರೆ ಮೈತ್ರಿ ಅಭ್ಯರ್ಥಿ. ಈಗ ಜೆಡಿಎಸ್ ಅಲ್ಲಿ ಅಭ್ಯರ್ಥಿ ಹಾಕಬೇಕು ಅಂತ ಅಂದ್ರೆ ಯಾರನ್ನ ಹಾಕೋದು, ಅದ್ರ ಬಗ್ಗೆನೂ ಚರ್ಚೆ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೂಡ ಬಂದು ಹೋಗ್ತಾ ಇದೆ. ಆದ್ರೆ ಇದ್ರ ಬಗ್ಗೆ ಇನ್ನೂ ಕುಮಾರಸ್ವಾಮಿ ಅವರು ಯಾವುದೇ ಸ್ಪಷ್ಟವಾದಂತ ಉತ್ತರ ಕೊಟ್ಟಿಲ್ಲ ನಿಜ. ಆದ್ರೆ ಅಲ್ಲಿ ಕುಮಾರಸ್ವಾಮಿ ಅವರು ಕ್ಷೇತ್ರ ಬಿಟ್ಟಾಗ್ಲಿಂದಲೂ ಬಹಳಷ್ಟು ಸದ್ದು ಮಾಡ್ತಾ ಇರೋದು ಸಿಪಿ ಯೋಗೇಶ್ವರ್. 5 ಬಾರಿ ಗೆದ್ದಿದ್ದಾರೆ. ಪಕ್ಷಕ್ಕಿಂತಲೂ ತನ್ನ ಪ್ರಭಾವವೇ ಹೆಚ್ಚು ಅನ್ನೋದನ್ನ ಸಾಬೀತು ಮಾಡಿಕೊಂಡಿದ್ದಾರೆ. ಹಿಂದೊಮ್ಮೆ ಅವ್ರು ನಿಂತಾಗ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಗೆದ್ದಿದ್ರು, ಒಂದ್ಸಲ SP ಪಕ್ಷದಿಂದ ನಿಂತು ಗೆದ್ದಿದ್ರು, ಒಂದ್ಸಲ ಬಿಜೆಪಿಯಿಂದ, 2 ಸಲ ಕಾಂಗ್ರೆಸ್ನಿಂದ. ಹೀಗೆ ಬೇರೆ ಬೇರೆ ಪಕ್ಷಗಳಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಾಗ್ಲೂ ಕೂಡ ಕ್ಷೇತ್ರದ ಜನ ಸಿಪಿ ಯೋಗೇಶ್ವರ್ ಕೈ ಹಿಡಿದಿದ್ದಾರೆ. ಈಗ ಸಿಪಿ ಯೋಗೇಶ್ವರ್ಗೆ ಈ ಬಾರಿ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅನ್ನೋ ಆಸೆ ಇದೆ. ಆದ್ರೆ ಅದು ಹೇಗೆ? ಯಾಕಂದ್ರೆ ಟಿಕೆಟ್ ಜೆಡಿಎಸ್ ಪಾಲಾಗಿದೆ. ಈಗ ಅವರು ಜೆಡಿಎಸ್ ನಿಂದ ನಿಲ್ತಾರಾ, ಅದಕ್ಕೆ ಕುಮಾರಸ್ವಾಮಿ ಅವರು ಒಪ್ತಾರಾ? ಅದು ಕೂಡ ಒಂದು ಪ್ರಶ್ನೆ ಇದೆ. ಕುಮಾರಸ್ವಾಮಿ ಅವರು ಇನ್ನೂ ಕೂಡ ಅದರ ಬಗ್ಗೆ ಏನು ಹೇಳಿಲ್ಲ. ಹಿಂದೆ ಒಂದು ಘಟನೆ ನೆನಪು ಮಾಡ್ಕೋಬಹುದು. ಸಿಪಿ ಯೋಗೇಶ್ವರ್ ಅವರು ಕ್ಷೇತ್ರದಲ್ಲಿ ಬಂದು ಹೇಳಿದ್ರು, ಕುಮಾರಸ್ವಾಮಿ ಅವರು ನೀನು ನಿತ್ಕೋ ಅಂತ ಹೇಳಿದ್ದಾರೆ, ಹಾಗಾಗಿ ನಾನೇ ಕ್ಷೇತ್ರದಿಂದ ಕಣಕ್ಕಿಳಿತೀನಿ ಅಂತ. ಆದ್ರೆ ಅದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಅವರು ಹೇಳಿದ್ರು, ಇನ್ನು ಟಿಕೆಟ್ ಫೈನಲ್ಲೇ ಆಗಿಲ್ಲ, ನಾನು ಆತರ ಭರವಸೆಯನ್ನ ಯಾರಿಗೂ ಕೊಟ್ಟಿಲ್ಲ ಅಂತ. ಒಂದು ವೇಳೆ ಸಿಪಿ ಯೋಗೇಶ್ವರ್ ನಿಂತ್ಕೊಳ್ಳೋದು ಕುಮಾರಸ್ವಾಮಿ ಅವರಿಗೆ ಯಾವುದೇ ಅಭ್ಯಂತರ ಇಲ್ಲ ಅಂತಿದ್ರೆ ಅವತ್ತಿನ ಸಿಪಿ ಯೋಗೇಶ್ವರ್ ಅವರ ಆ ಸ್ಟೇಟ್ಮೆಂಟ್ಗೆ ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಹಾಗಿರ್ತಾ ಇರಲಿಲ್ಲ. ಈಗ ನೋಡಿದ್ರೆ ಸಿಪಿ ಯೋಗೇಶ್ವರ್ ಮೈತ್ರಿ ಟಿಕೆಟ್ ಆಕಾಂಕ್ಷಿ ಆಗಿದ್ದೀನಿ, ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ. ಹಾಗಾದ್ರೆ ಇದು ಮೈತ್ರಿ ಪಕ್ಷಕ್ಕೆ ಬಹಳ ದೊಡ್ಡ ಹೊಡೆತ ಕೊಡೋದಂತೂ ಪಕ್ಕ. HDK ಬಗ್ಗೆ ಏನ್ ಹೇಳಿದ್ದಾರೆ? ಕೇಂದ್ರ ಸಚಿವ HDK ಸ್ವಲ್ಪ ಮುಂಗೋಪ ಇದೆ, ಅವ್ರ ಜೊತೆ ವರಿಷ್ಠರು ಮಾತಾಡ್ತಾರೆ, ನನ್ನ ಸ್ಪರ್ಧೆಗೆ HDK ಓಕೆ ಅಂತಾರೆ ಅನ್ನೋ ಭರವಸೆ ಇದೆ ಅಂತ. ಇಲ್ಲಿ ಗೆಲುವೊಂದೇ ಮುಖ್ಯ ಅನ್ನೋದಾದ್ರೆ ಸಿಪಿ ಯೋಗೇಶ್ವರ್ನ ಕಣಕ್ಕಿಳಿಸಬೇಕು. ಆದ್ರೆ ಒಂದ್ ವೇಳೆ ಪ್ರತಿಷ್ಠೆ ಗೆಳಿದ್ರೆ, ಒಂದು ವೇಳೆ ಸಿಪಿ ಯೋಗೇಶ್ವರ್ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದೆ ಆದ್ರೆ ಬಹಳ ದೊಡ್ಡ ಹೊಡೆತ ಮೈತ್ರಿ ಪಕ್ಷಕ್ಕೆ ಬೀಳುತ್ತೆ. ಒಂದು ಟಿಕೆಟ್ ಕೊಡಬೇಕು ಸಿಪಿ ಯೋಗೇಶ್ವರ್ಗೆ, ಇಲ್ಲ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲದ ಹಾಗೆ ಅವರ ಮನವೊಲಿಸಬೇಕು, ನೋಡ್ಕೋಬೇಕು. ಅದು ಸಾಧ್ಯನಾ? ಅಲ್ಲ, ಕಟ್ನಿಟ್ಟಾಗಿ ಹೇಳಿದ್ದಾರೆ ಇಲ್ಲಿ ಸಿಪಿ ಯೋಗೇಶ್ವರ್. ನನಗೆ ಒಂದ್ ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದ್ರೆ ನಾನು ಪಕ್ಷೇತರನಾಗಿ ನಿಂತ್ಕೋತೀನಿ ಅಂತ ಏನ್ ಹೇಳಿದ್ದಾರೆ, ಬನ್ನಿ ನೋಡಿ. ಏನಾಗುತ್ತೆ, ಡೆಲ್ಲಿಗೆ ಬೇರೆ ಬುಲಾವ್ ಬಂದಿದೆ ನಿಮಗೆ ಅಂತ ಹೇಳ್ತಿದ್ದಾರೆ. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ.
ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದರು. ಒಬ್ರಿಗೊಬ್ಬರು ಮೈತ್ರಿ ಮಾಡ್ಕೊಂಡು BJP JDS ಮೈತ್ರಿ ಮಾಡ್ಕೊಂಡ್ಮೇಲೆ NDAಯಿಂದ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧೆ. ಪ್ರತಿ ಚುನಾವಣೆಯಲ್ಲೂ ಒಂದು 10-15,000 ಡಿಫ್ರೆನ್ಸು ಎಲ್ಲ ಚುನಾವಣೆಯೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ಮೈತ್ರಿಗೆ ಮೊದಲನೇದಾಗಿ ಪ್ರಾರಂಭ ಮಾಡ್ತೇನೆ ನಾನು. ಇಲ್ಲ ನಾವಿಬ್ಬರು ಮೈತ್ರಿ ಆಗಬೇಕು, ಮೈಸೂರು ಭಾಗದಲ್ಲಿ ನಾವಿಬ್ಬರು ಜೊತೆ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಯಾವ ಥರ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಆಂತರಿಕವಾಗಿ ಭಾಳ ಕೆಲಸವನ್ನು ನಾನು ಮೈತ್ರಿ ಆಗಲಿಕ್ಕೆ ಮಾಡಿದ್ದೆ. ನಾನು ಟಿಕೆಟ್ ಸಿಗದೆ ಹೋದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರಬೇಕು ಅಂತಲೇ ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಯಾವ ಥರ ತಿರುವು ತಗೊಳ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಚನ್ನಪಟ್ಟಣ ಕ್ಷೇತ್ರ ಬಹಳ ಇಂಟ್ರೆಸ್ಟಿಂಗು ನಿಜ. ಅದರ ಜೊತೆಗೆ ಮೈತ್ರಿ ಪಾಳ್ಯಕ್ಕೆ ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿಯನ್ನ ಇತ್ಯರ್ಥ ಮಾಡೋದು ಕೂಡ ಬಹಳ ದೊಡ್ಡ ಟಾಸ್ಕ್ ಆಗ್ತಿದೆ ಅಂತ ಅನ್ಸುತ್ತೆ. ಈಗ CP ಯೋಗೇಶ್ವರ್ ಅವರ ಮಾತನ್ನೇ ತಗೊಂಡ್ರೆ, ನಾನು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ಆಸೆ ಇದೆ ನಿಜ, ಆದ್ರೆ ಅದಾಗಿಲ್ಲ ಅಂದ್ರೆ ಸ್ವತಂತ್ರ ಅಭ್ಯರ್ಥಿ. ಒಂದು ವೇಳೆ ಅಂತಹ ನಿರ್ಧಾರ ತೆಗೆದುಕೊಂಡಿದ್ದೇ ಆದ್ರೆ ಯಾವ ರೀತಿ ಹೊಡೆತ ಬೀಳುತ್ತೆ? ಇದು ಕ್ಷೇತ್ರದಲ್ಲಿ ಪ್ರಭಾವ ಅಂತೂ ಇದೆ CPYಗೆ. ಶ್ವೇತಾ, ಯಾವಾಗ ಕುಮಾರಸ್ವಾಮಿಯವರು ಸಂಸದರಾಗಿ ಆಯ್ಕೆ ಆದರು ಅವತ್ತಿನಿಂದ ಕೂಡ ಇಲ್ಲಿಯ ತನಕ ಚನ್ನಪಟ್ಟಣದ ವಿಧಾನಸಭಾ ಬೈ ಎಲೆಕ್ಷನ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗಿದ್ದಾವೆ. ಅಲ್ಲಿ CP ಯೋಗೇಶ್ವರ್ ಅವರು ಮತ್ತೆ ಸ್ಪರ್ಧೆ ಮಾಡ್ತಾರಾ ಅಥವಾ ಕುಮಾರಸ್ವಾಮಿ ಅವರ ಕುಟುಂಬದಿಂದ ಯಾರಾದರೂ ಚುನಾವಣೆಯನ್ನು ಕಂಟೆಸ್ಟ್ ಮಾಡ್ತಾರೆ ಅನ್ನೋದರ ಬಗ್ಗೆ ನಿರಂತರವಾದ ಚರ್ಚೆಯ ಮಧ್ಯೆ CP ಯೋಗೇಶ್ವರ್ ಅವರು ಇವತ್ತು ಕೊಟ್ಟಂಥ ಸ್ಟೇಟ್ಮೆಂಟ್ ಇರಬಹುದು ಮತ್ತು ಮೊನ್ನೆ ಪಾದಯಾತ್ರೆಯ ಸಂದರ್ಭದಲ್ಲಿ ಅವರು ಹಾಗೆ ಬಂದು ಹೀಗೆ ಹೋದಂಥ ರೀತಿ ಇರಬಹುದು, ಇದೆಲ್ಲವೂ ಕೂಡ ಅಲ್ಲಿಯ ಆ ಟಿಕೆಟನ್ನು ಪಡ್ಕೊಳ್ಳೋದಕ್ಕಿರುವಂಥ ಒಂದು ಕಠಿಣ ಪರಿಸ್ಥಿತಿ ಮತ್ತು ಇನ್ನೂ ನಿರ್ಧಾರ ಆಗಿಲ್ಲ ಎನ್ನುವಂಥ ಒಂದು ಅವರ ಮಾತುಗಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. ಕುಮಾರಸ್ವಾಮಿಯವರು ಇನ್ನೂ ಕೂಡ ಒಪ್ಪಲಿಲ್ಲ, ಹೈಕಮಾಂಡ್ ಕೂಡ ಸಂಪೂರ್ಣವಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಕೊಡುವಂಥ ತೀರ್ಮಾನವನ್ನು ಮಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಆದರೆ ಇವತ್ತು ದೆಹಲಿಗೆ ಹೋಗುವ ಮುನ್ನ ಅವರ ನಿವಾಸದಲ್ಲಿ CP ಯೋಗೇಶ್ವರ್ ಮಾತನಾಡಿದರು. ಕುಮಾರಸ್ವಾಮಿ ಅವರಿಗೆ ಮುಂಗೋಪ ಇದೆ, ಅವರು ಒಪ್ಕೊಳ್ತಾರೆ ಅನ್ನುವಂಥ ಭರವಸೆ ಇದೆ ಎನ್ನುವ ಮಾತಿನ ಜೊತೆಗೆ ಕೊನೆಯಲ್ಲಿ ಅವರು ಹೇಳಿದಂಥ ಮಾತು, ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಡದೆ ಹೋದರೆ ನಾನು ಬಂಡಾಯವಾಗಿ ಅಥವಾ ಸ್ವತಂತ್ರವಾಗಿ, ಅದು ಎರಡೂ ಕೂಡ ಒಂದೇ, ಬಂಡಾಯವು ಒಂದೇ, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಕೂಡ ಒಂದೇ, ಅದನ್ನು ಮಾಡ್ತೀನಿ ಹೇಳುವಂಥ ಮಾತುಗಳನ್ನು ಅವರು ಹೇಳಿದ್ದಾರೆ. ದೆಹಲಿಗೆ ಹೋಗುವ ಮುನ್ನ ಹೇಳಿಕೆ ಕೊಟ್ಟಂಥದ್ದು ರೀತಿಯನ್ನು ನೋಡ್ತಾ ಹೋದಾಗ CP ಯೋಗೇಶ್ವರ್ ಅವರಿಗೆ ಕುಮಾರಸ್ವಾಮಿ ಅವರು ಯಾಕೋ ನನಗೆ ಮನಸ್ಸನ್ನು ಮಾಡ್ತಾ ಇಲ್ಲ, ಅವರನ್ನು ಕಂಟೆಸ್ಟ್ ಮಾಡೋದಕ್ಕೆ ಒಪ್ಪಿಗೆ ಕೊಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಎನ್ನುವಂಥ ಒಂದು ಮೆಸೇಜ್, ಒಂದು ಸಂದೇಶ ಬಂದಿರುವ ಹಿನ್ನೆಲೆಯಲ್ಲಿಯೇ ಈ ಹೇಳಿಕೆಯನ್ನು ಕೊಟ್ಟಂತೆ ಕಾಣ್ತಾ ಇದೆ. ಅವರು ಕುಮಾರಸ್ವಾಮಿ ಅವರು ಈಗಾಗಲೇ ಒಂದು ಹಸಿರು ನಿಶಾನೆಯನ್ನು ತೋರಿಸಿದ್ರೆ CP ಯೋಗೇಶ್ವರ್ ಅವರೇ ಸ್ಪರ್ಧೆ ಮಾಡಲಿ, ನಮ್ಮ ಕ್ಷೇತ್ರವನ್ನು ಗೆಲ್ಲಬೇಕಾಗಿದೆ. ಯಾಕೆಂದರೆ ಕಳೆದ 2018ರ ವಿಧಾನಸಭಾ ಚುನಾವಣೆ, 2022ರ ಚುನಾವಣೆ ಇರಬಹುದು, ಅಲ್ಲಿ CP ಯೋಗೇಶ್ವರ್ ಪ್ರತಿ ಬಾರಿಯೂ ಕೂಡ 70,000ಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಅಲ್ಟಿಮೇಟ್ಲಿ ವಿನ್ ಆಗಿದ್ದಾರೆ ನಿಜ, ಆದರೆ CP ಯೋಗೇಶ್ವರ್ ಅವರಿಗೆ ಅವರದೇ ಆದ ವೋಟ್ ಇದ್ದಾವೆ, ಅವರದೇ ಆದ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಹೀಗಾಗಿ CP ಯೋಗೇಶ್ವರ್ಗಿರುವಂಥ ಬಲ ಏನು ಅಂತ ಹೇಳಿದರೆ, ತಾನು ಬಂಡಾಯವಾಗಿ ಸ್ಪರ್ಧೆ ಮಾಡಿ ಒಂದಿಷ್ಟು ಗೆಲ್ಲುವಂಥ ಸಾಧ್ಯತೆಯ ಜೊತೆಗೆ ಒಂದು ವೇಳೆ ಗೆಲ್ಲೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನನಗೆ ಯಾರಾದರೂ ಟಿಕೆಟ್ ಕೊಡೋದಕ್ಕೆ ಮನಸ್ಸು ಮಾಡಿಲ್ಲ, ಅವರಿಗೆ ಪಾಠವನ್ನು ಕಲಿಸಬೇಕು ಅನ್ನುವಂಥ ಯೋಚನೆಯೊಂದಿಗೆ ಈ ಮಾತನ್ನು ಹೇಳಿದಂತೆ ಕಾಣ್ತಾ ಇದೆ. ಶ್ವೇತಾ, ಇನ್ನೊಂದು ಇನ್ಫಾರ್ಮೇಷನ್ ಪ್ರಕಾರ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ CP ಯೋಗೇಶ್ವರ್ ಮಾತುಕತೆಯನ್ನು ಮಾಡಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಅವ್ರ ಜೊತೆಯೂ ಕೂಡ ಒಂದು ಚಿಕ್ಕ ಮೀಟಿಂಗ್ ಆಗಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದ್ದಾವೆ. ಅಂದರೆ ಸಂಪೂರ್ಣವಾಗಿ ಯಾರಿಗೆ ಟಿಕೆಟ್ ಕೊಡಬೇಕನ್ನೋದಲ್ಲ, ಆದರೆ ಇಲ್ಲಿಯ ವಸ್ತುಸ್ಥಿತಿ ಏನಿದೆ, ಚನ್ನಪಟ್ಟಣದ ಒಂದು ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟನ್ನು ಕೊಟ್ಟರೆ ಉತ್ತಮ ಎನ್ನುವಂಥ ಒಂದು ಮಾಹಿತಿಯನ್ನು ಅಮಿತ್ ಶಾ ಅವರಿಗೆ ಸ್ವತಃ ಬಸವರಾಜ ಬೊಮ್ಮಾಯಿ ಅವರೇ ನೀಡಿದ್ದಾರೆ ಎನ್ನುವಂಥದ್ದು ಈಗಿರುವ ವರ್ತಮಾನ. ಅದರ ಜೊತೆಗೆ ಈಗ ಅಮಿತ್ ಶಾ ಅವರನ್ನು ಭೇಟಿ ಮಾಡೋದಕ್ಕೆ ಮತ್ತು ರಾಜ್ಯದ ಪ್ರಮುಖ ನಾಯಕರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿರ್ಬೋದು, ಬಸವರಾಜ ಬೊಮ್ಮಾಯಿ ಅವರ ಸಮ್ಮುಖದಲ್ಲಿರ್ಬೋದು, ಅವರನ್ನು ಮಾತುಕತೆ ಮಾಡಿ ಅವ್ರ ಜೊತೆಗೆ ಅಮಿತ್ ಶಾ ಅವರು ಕೂಡ ಭೇಟಿ ಮಾಡೋದಕ್ಕೆ CP ಯೋಗೇಶ್ವರ್ ನಿರ್ಧಾರವನ್ನು ಮಾಡಿದ್ದಾರೆ. ಈಗ ದೆಹಲಿಗೆ ಹೋಗಿದ್ದಾರೆ. ಆದರೆ ಇದಕ್ಕೆ ಯಾವ ರೀತಿ ಮೈತ್ರಿ ಪಕ್ಷಗಳು ಇದನ್ನು ಸ್ವೀಕಾರ ಮಾಡ್ತಾ ನೋಡಬೇಕಾಗಿದೆ. ಕೆಲವು ದಿನಗಳ ಹಿಂದೆ ನಾವೇ ಸುದ್ದಿಯನ್ನು ಮಾಡಿದ್ವಿ ಶ್ವೇತಾ, ವಿಜಯೇಂದ್ರ ಅವರು CP ಯೋಗೇಶ್ವರ್ಗೆ ಕರೆಯನ್ನು ಮಾಡಿ ಕೇಳಿದ್ದು ಒಂದೇ ಮಾತಂತೆ, ಇದು ಹೇಗಿದ್ರು JDSನ ಕ್ಷೇತ್ರ ಅವರಿಗೆ ಕೊಟ್ಬಿಡೋಣ ಅಂತ. ಆಗ CP ಯೋಗೇಶ್ವರ್ ಹೇಳಿದ್ರಂತೆ, ಸರಿ ನೀವು ಹೇಗೆ ಹೇಳ್ತಿರೋ ಹಾಗೆ ಹೇಳುವಂಥದ್ದು. ಅಂದರೆ
ಸಿ.ಪಿ. ಯೋಗೇಶ್ವರ್ ಆರಂಭದಿಂದ ಕೂಡ ವಿಜೇಂದ್ರ ಅವ್ರ ಜೊತೆ ಮಾತುಕತೆಯನ್ನು ಮಾಡುವಂತ ಅವರಿಗೆ ಹೋಗಿ ಟಿಕೆಟ್ ಅನ್ನು ಕೇಳುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಎಲ್ಲರಿಗೂ ಗೊತ್ತಿರೋ ವಿಷಯ, ರಾಜಕೀಯವಾಗಿ ವಿಜೇಂದ್ರ ಅವರಿಗೂ ಮತ್ತು ಸಿ.ಪಿ. ಯೋಗೇಶ್ವರ್ಗೆ ಯಾವ ರೀತಿಯ ಸಂಬಂಧಗಳಿದೆ ಎನ್ನುವಂಥದ್ದು. ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಸೋತಂತ ಸಿ.ಪಿ. ಯೋಗೇಶ್ವರ್ ಪ್ರಮುಖವಾಗಿ ಬಿಜೆಪಿ ಮತ್ತು JDS ಮೈತ್ರಿ ಆಗೋದಕ್ಕೆ ಆರಂಭದಿಂದಲೂ ಕೂಡ ಕುಮಾರಸ್ವಾಮಿ ಅವರ ಜೊತೆ ಹೋಗಿ ಮಾತುಕತೆಯನ್ನು ಮಾಡಿದಿರಬಹುದು. ನಾವಿಬ್ಬರು ಒಂದಾದರೆ ಆಗುವಂಥ ಲಾಭ ನಷ್ಟದ ಬಗ್ಗೆ ಚರ್ಚೆಯನ್ನು ಮಾಡಿದಿರಬಹುದು. ಇದೆಲ್ಲವೂ ಕೂಡ ಸಿ.ಪಿ. ಯೋಗೇಶ್ವರ್ ಮಾಡಿದ್ದಾರೆ. ನಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಸಂಸದ ಕ್ಷೇತ್ರಕ್ಕೆ ಏನು ಬೆಂಗಳೂರು ಗ್ರಾಮಾಂತರಕ್ಕೆ ಸ್ಪರ್ಧೆಯನ್ನು ಮಾಡಿದಾಗ ಸಿ.ಪಿ. ಯೋಗೇಶ್ವರ್ ಕೆಲಸ ಮಾಡಿದ ರೀತಿ ಇರಬಹುದು, ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಸಿ.ಪಿ. ಯೋಗೇಶ್ವರ್ ಕೆಲಸ ಮಾಡಿದ ರೀತಿ ಇರಬಹುದು. ಇದೆಲ್ಲವೂ ಕೂಡ ಮುಂದಿನ ರಾಜಕೀಯದ ಯೋಚನೆಗಳನ್ನು ಇಟ್ಕೊಂಡೇ ಸಿ.ಪಿ. ಯೋಗೇಶ್ವರ್ ನಿಶ್ಚಿತವಾಗಿ ಮಾಡಿರ್ತಾರೆ. ಆದರೆ ಈಗ ತನಗೆ ಟಿಕೆಟ್ ಅನ್ನು ಕೊಡುವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಇನ್ನೂ ಕೂಡ ಬಲವಾದ ನಿರ್ಣಯಗಳನ್ನು ಕೈಗೊಳ್ಳದಿರುವ ಹಿನ್ನೆಲೆಯಲ್ಲಿ ಸಿ.ಪಿ. ಯೋಗೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಂತೆ ಕಾಣ್ತಾ ಇದೆ. ಅದು ಮೊನ್ನೆ ಕೂಡ ಶ್ವೇತಾ ಬಹಿರಂಗಗೊಂಡಿದೆ ಪಾದಯಾತ್ರೆಯಲ್ಲಿ. ಸಿ.ಪಿ. ಯೋಗೇಶ್ವರ್ ಪಾದಯಾತ್ರೆಗೆ ಹೀಗೆ ಬಂದು ಹಾಗೆ ಹೋದ್ರು, ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟು ನಂತರದಲ್ಲಿ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು. ಸಮಾವೇಶಕ್ಕೆ ಗೈರಾಗಿದ್ರು. ಕುಮಾರಸ್ವಾಮಿ ಅವರ ಮುಂದೆ ಕೆಲವು ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ರು CPI ಪರವಾಗಿ. ಆಗ ನನಗೆಲ್ಲವೂ ಗೊತ್ತಿದೆ, ಚನ್ನಪಟ್ಟಣದಲ್ಲಿ ಏನೇನು ಆಗ್ತಾ ಇದೆ ಹೇಳುವುದನ್ನು ಗೊತ್ತಿದೆ ಅನ್ನುವಂಥ ಆಕ್ರೋಶ ಭರಿತ ಮಾತುಗಳನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಹೀಗಾಗಿ ಇಲ್ಲಿಯ ವಾತಾವರಣ ಮತ್ತು ಇಲ್ಲಿಯ ವಸ್ತುಸ್ಥಿತಿಯನ್ನು ನೋಡಿದಾಗ ಸಹಜವಾಗಿ ಈ ಟಿಕೆಟ್ ಗೊಂದಲ ಅಷ್ಟು ಸುಲಭವಾಗಿ ಬಗೆಹರಿಯುವಂತೆ ಕಾಣೋದಿಲ್ಲ. ಹೀಗಾಗಿಯೇ ಸಿ.ಪಿ. ಯೋಗೇಶ್ವರ್ ಇವತ್ತು ದೆಹಲಿಗೆ ಹೋಗಿದ್ದಾರೆ. ದೆಹಲಿ ನಾಯಕರುಗಳ ತೀರ್ಮಾನ ಅಂತಿಮವಾಗಿರುತ್ತೆ. ಎಸ್ ಸರ್, ರವಿ ಶಿವರಾಮ್, ಈಗ ಮೈತ್ರಿ ಆಗೋದಕ್ಕೆ ಜೊತೆಗೆ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದಾಗ ಜೊತೆಗೆ ಡಾಕ್ಟರ್ ಮಂಜುನಾಥ್ ಗೆಲ್ಲಿಸ್ಕೊಂಡು ಬರೋ ವಿಚಾರದಲ್ಲಿ ಇಷ್ಟೆಲ್ಲ ಪ್ರಯತ್ನ ಪಟ್ಟಂತಹ CPI ಈಗ ಚನ್ನಪಟ್ಟಣದ ಟಿಕೆಟ್ ಕೇಳ್ತಿದ್ದಾರೆ. ಕುಮಾರಸ್ವಾಮಿ ಅವ್ರ ಸ್ಟ್ಯಾಂಡ್ ಏನು ಅನ್ನೋದು ಕೂಡ ಅವ್ರಿಗೆ ಈಗಾಗಲೇ ಆ ಮೆಸೇಜ್ ಸಿಕ್ಕಿದೆ. ಹಿಂದೆನೇ ಹೇಳಿದ್ರು, ಕುಮಾರಸ್ವಾಮಿ ಅವ್ರು ಹೇಳಿದ್ರು ನನಗೆ ನೀನೇ ನಿಂತ್ಕೋ ಅಂತ, ಅದನ್ನ ಬಂದು ಕ್ಷೇತ್ರದಲ್ಲಿ ಅನೌನ್ಸ್ ಮಾಡಿದ್ರು. ಅದು ಕುಮಾರಸ್ವಾಮಿ ಅವರು ಇಲ್ಲ, ನಾನು ಆ ಥರ ಭರವಸೆ ಕೊಟ್ಟಿಲ್ಲ ಅಂದ್ರು. ಸೊ ಹಾಗಾಗಿ ಅವ್ರಿಗೆ ಕುಮಾರಸ್ವಾಮಿ ಅವರ ಸ್ಟ್ಯಾಂಡ್ ಏನು ಅನ್ನೋದು ಕೂಡ ಗೊತ್ತಾಗಿದೆ. ಒಂದು ಅವ್ರಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಬಂಡಾಯ ಹೇಳದೇ ಇರೋ ರೀತಿ ನೋಡ್ಕೋಬೇಕು. ಅದು ಸಾಧ್ಯನಾ? ಈಗ ಶ್ವೇತಾ ಇರುವಂಥ ಒಂದು ದೊಡ್ಡ ಟಾಸ್ಕ್ ಅದೇನೆ, BJP ನಾಯಕರುಗಳಿಗಿರಬಹುದು, JDS ನಾಯಕರುಗಳಿಗಿರಬಹುದು. ಸಿ.ಪಿ. ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಬೇಕು, ಒಂದು ಇಲ್ಲ ಅವರನ್ನ ಬಂಡಾಯದ ಸ್ಪರ್ಧೆ ಮಾಡದಂತೆ ನೋಡ್ಕೊಳ್ಬೇಕು. ಯಾಕೆ ಈ ಕ್ಷೇತ್ರ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಶ್ವೇತಾ? ಪ್ರಮುಖವಾಗಿ DK ಶಿವಕುಮಾರ್ ಅವರು ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಎನ್ನುವಂಥ ಚರ್ಚೆಗಳು ಬಹಳ ಆಗ್ತಾ ಇದ್ದಾವೆ. ಅದರ ಜೊತೆಗೆ ಅವರು ಹೋಗಿ ಸಭೆಯನ್ನು ಮಾಡ್ತಾ ಇರುವಂಥ ರೀತಿ ಇರಬಹುದು. DK ಶಿವಕುಮಾರ್ ಕಳೆದ ಒಂದು ವಾರಗಳಿಗೊಮ್ಮೆ ಅಲ್ಲಿಗೆ ಹೋಗಿ ಕಾರ್ಯಕರ್ತರನ್ನ ಮಾತಾಡ್ತಾ ಇರೋದಿರ್ಬೋದು. ಮೊನ್ನೆ ಪಾದಯಾತ್ರೆಯ ಸಂದರ್ಭದಲ್ಲಿ ಅಲ್ಲಿ ಸಮಾವೇಶವನ್ನು ಮಾಡಿದಿರಬಹುದು. ಹೀಗೆ ಈ ಕ್ಷೇತ್ರವನ್ನು ಬಹಳ ಜಿದ್ದಿಗಾಗಿ ಯಾಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು DK ಸುರೇಶ್ ಅವರು ಯಾವಾಗ ಸೋತರು, DK ಶಿವಕುಮಾರ್ ಅವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಒಂದು ರಾಜಕೀಯ ಮೇಲಾಟಗಳು ಅಲ್ಲಿಂದಲೇ ಶುರುವಾಯಿತು. ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ತಾನು ಪ್ರಾಬಲ್ಯವನ್ನು ಸಾಧಿಸಬೇಕು ಅಥವಾ ತನಗಿರುವಂಥ ಪ್ರಾಬಲ್ಯವನ್ನು ಹಾಗೆ ಮುಂದುವರಿಸಬೇಕು ಅನ್ನುವಂಥ ಒಂದು ನಿರ್ಧಾರದ ಹಿಂದೆ DK ಶಿವಕುಮಾರ್ ಅವರು ಇದ್ದಾರೆ, ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಈ ಜಗಳದ ಅಥವಾ ಈ ರಾಜಕೀಯ ಮೇಲಾಟದ ಮಧ್ಯೆ ಚನ್ನಪಟ್ಟಣದಲ್ಲಿ ಒಂದು ವೇಳೆ ತಾನು ಗೆದ್ದರೆ DK ಶಿವಕುಮಾರ್ ಅವರ ಯೋಚನೆ ಸಹಜವಾಗಿ ಹೀಗೆ ಆಗಿರ್ತವೆ. ಹೇಗಿದ್ರು ಬೆಂಗಳೂರು ಗ್ರಾಮಾಂತರವನ್ನು ನಾವು ಸೋತಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ. ಈಗಿರುವ ಬೈ ಎಲೆಕ್ಷನ್ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರ ಕ್ಷೇತ್ರದಲ್ಲಿ ನಾವು ಗೆಲುವನ್ನು ಕಂಡ್ರೆ ಒಂದು ರೀತಿ ಮ್ಯಾಚ್ ಈಕ್ವಲ್ ಆಗುತ್ತೆ. ಇದು ಕುಮಾರಸ್ವಾಮಿ ಅವರು ಮತ್ತು DK ಶಿವಕುಮಾರ್ ಅವರ ನಡುವೆ ನಡೆಯುತ್ತಿರುವಂಥ ಸೀರೀಸ್ ಆಗಿದೆ. ಈ ಸೀರೀಸ್ ಅಲ್ಲಿ ಈಗ ಕುಮಾರಸ್ವಾಮಿ ಅವರು ಒಂದು ಕೈ ಮೇಲಾಗಿದೆ. ಈಗ ಚನ್ನಪಟ್ಟಣದಲ್ಲಿ ತಾನು ಗೆದ್ರೆ ಸೀರೀಸ್ ಈಕ್ವಲ್ ಆಗುತ್ತೆ ಅನ್ನುವಂಥ ಯೋಚನೆಯಲ್ಲಿ ನಿಶ್ಚಿತವಾಗಿ DK ಶಿವಕುಮಾರ್ ಯೋಚನೆ ಮಾಡಿರ್ತಾರೆ. ಇದರ ಮಧ್ಯೆ ಸಿ.ಪಿ. ಯೋಗೇಶ್ವರ್ ಈಗ ಹಾಕಿರುವಂಥ ಬಾಂಬೆ ಏನಿದೆಯಲ್ಲ ರಾಜಕೀಯವಾಗಿ, ಇದು ನಿಶ್ಚಿತವಾಗಿ BJP ನಾಯಕರುಗಳಿಗೆ ದೊಡ್ಡ ತಲೆದೋವಿನ ವಿಚಾರವೂ ಹೌದು. ಯಾಕೆಂದರೆ ಸಿ.ಪಿ. ಯೋಗೇಶ್ವರ್ ಈ ಮಾಹಿತಿಯ ಪ್ರಕಾರ ಸಿ.ಪಿ. ಯೋಗೇಶ್ವರ್ ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯುವಂಥ ಸಾಧ್ಯತೆಗಳಿಲ್ಲ. ಇಲ್ಲಿ ಸಿ.ಪಿ. ಯೋಗೇಶ್ವರ್ಗೆ BJPಯಲ್ಲಿರುವ ಕೆಲವೊಂದಿಷ್ಟು ನಾಯಕರುಗಳು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀನು ಕ್ಷೇತ್ರವನ್ನು ಬಿಟ್ಕೊಡ್ಬೇಡ, ಇಲ್ಲಿ ನೀವು ಸ್ಪರ್ಧೆಯನ್ನು ಮಾಡಬೇಕು, ನಿಮಗೆ ಲಾಭ ಆಗುತ್ತೆ. ಕುಮಾರಸ್ವಾಮಿ ಅವರ ಕುಟುಂಬದಿಂದ ಯಾರೇ ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳ ಬಗ್ಗೆ ಕೇಂದ್ರ ನಾಯಕರುಗಳು ಒಪ್ಪುವ ಸಾಧ್ಯತೆಗಳು ತೀರಾ ಕಡಿಮೆ ಎನ್ನುವಂಥ ಮಾಹಿತಿಗಳನ್ನು ಕೂಡ ಸಿ.ಪಿ. ಯೋಗೇಶ್ವರ್ಗೆ ಹೇಳಿದವರು ಇದ್ದಾರೆ ಎನ್ನುವಂಥ ಮಾಹಿತಿಗಳು ನಮಗೆ ಮೂಲಗಳಿಂದ ಸಿಗ್ತಾ ಇದ್ದಾವೆ. ಹೀಗಾಗಿ ಸಿ.ಪಿ. ಯೋಗೇಶ್ವರ್ ಅವರು ಕಣದಿಂದ ಹಿಂದೆ ಸರಿಯುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಈಗ ಅವರು ಒಂದು ವೇಳೆ NDA ಅಭ್ಯರ್ಥಿಯಾಗಿ ಅವಕಾಶಗಳು ಸಿಗದೆ ಹೋದರೆ ಒಂದು ಬಂಡಾಯದಿಂದ ಅಥವಾ ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡೋದ್ರ ಮೂಲಕ ತನಗಿರುವಂಥ ಅಭಿಮಾನಿಗಳು ಅಥವಾ ತನಗಿರುವ ಕಾರ್ಯಕರ್ತರ ಮತಗಳು ಬಂದ್ರೆ ತಾನು ಗೆಲುವಿನ ಹತ್ತತ್ರ ಹೋಗಬಹುದು ಎನ್ನುವಂಥ ಯೋಚನೆ ನಿಶ್ಚಿತವಾಗಿ ಸಿ.ಪಿ. ಯೋಗೇಶ್ವರ್ ಮಾಡಿ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ NDA ನಾಯಕರ ತೀರ್ಮಾನ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನ NDA ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆ ಏನಿದೆ ಬಹಳ ಇಂಟ್ರೆಸ್ಟಿಂಗ್ ಕುತೂಹಲದ ಘಟ್ಟದಲ್ಲಿದೆ. ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಇದರ ಬಗ್ಗೆ NDA ನಾಯಕರು ತೀರ್ಮಾನ ತಗೋತಾರೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ವೈಯಕ್ತಿಕ ಹೇಳಿಕೆ, BJP ಅಥವಾ NDA ತೀರ್ಮಾನ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ.
ಆಗಲಿ ಅಥವಾ ಎನ್ ಡಿ ಎ ಯಾವ ಅಭ್ಯರ್ಥಿ ಅನ್ನೋದನ್ನ ತೀರ್ಮಾನ ಇನ್ನೂ ಮಾಡಿಲ್ಲ, ಅಥವಾ ಜನತಾದಳ ಬಿಜೆಪಿ ಏನು ಸಪರೇಟೂ ಇಲ್ಲ. ಎನ್ ಡಿ ಎ ಅಭ್ಯರ್ಥಿ ಗ್ಯಾರಂಟಿ. ತೀರ್ಮಾನ ಏನು ಅನ್ನೋದನ್ನ ಎನ್ ಡಿ ಎ ಮುಖಂಡರು ಮಾಡ್ತಾರೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಯಾರೇ ಆದರೂ ಕೂಡ ಇರೋದು. ನಾನು ಹಲವು ಬಾರಿ ಹೇಳ್ತೇನೆ, ಇಂಡಿವಿಜುವಲ್ ಆಗಿ ಸ್ಟೇಟ್ಮೆಂಟ್ ಮಾಡಿದಾಗ ಅದು ಒಂದು ಪಕ್ಷದ ಅಥವಾ ಎನ್ ಡಿ ಎ ಪಾರ್ಟ್ನರ್ಸ್ದು ಆಗೋದಿಲ್ಲ. ಎನ್ ಡಿ ಎ ತೀರ್ಮಾನ ತಗೊಳ್ಳೋವರೆಗೆ ಅವರು ಕೂಡ ತಾಳ್ಮೆಯಿಂದ ಇರಬೇಕು. ಒಂದು ಸಮಯ ನಾನೇ ಕ್ಯಾಂಡಿಡೇಟು, ನಾನು ಅಲ್ಲದೆ ಇದ್ರೆ ನಾನು ಸಪರೇಟೇ ನಿಲ್ತೀನಿ ಅನ್ನೋದಾದ್ರೆ ಪಕ್ಷದ ತೀರ್ಮಾನಕ್ಕೆ ಅವ್ರು ನಿಲ್ಲಬೇಕಾಗಿಲ್ಲ, ಎನ್ ಡಿ ಎ ತೀರ್ಮಾನಕ್ಕೆ ಅವ್ರು ನಿಲ್ಲಬೇಕಾಗಿಲ್ಲ. ಅಂದ್ರೆ ನಿರ್ದಿಷ್ಟವಾಗಿ ಹಿಂಗೆ ಅಂತ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ನಾಳೆ ಅವರೇ ಕ್ಯಾಂಡಿಡೇಟ್. ಚನ್ನಪಟ್ಟಣ ಕ್ಷೇತ್ರ ಅನ್ನೋದು ಬಹಳ ಕುತೂಹಲದ ಘಟ್ಟ ತಲುಪಿದೆ. ಅಭ್ಯರ್ಥಿ ಯಾರು, ಮೈತ್ರಿ ಅಭ್ಯರ್ಥಿ ಅನ್ನೋದಕ್ಕೆ ಉತ್ತರ ಇನ್ನಷ್ಟೇ ಸಿಗಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.